Welcome all for today's session number 16 online session of second semester BCA affiliated to Kuvempu University. Dear students, in today's session of database management system, we will be discussing on the topic constraints and the keys. So now, before moving on to today's topic, let us have a small recap of our previous class. So I think you all remember that in the previous session we had discussed about the high level conceptual data models for our database design. Even we have understood how it is going to be work. So today, the learning objective of today's session will be to understand the definitions of constraints and key, that is your key constraints there. The session outcome will be the student will be able to understand the constraints and the keys. So let us start with our today's topic, and today's topic is dealing entirely about your constraints and your key constraint there. So as the name itself is telling, what do we mean by a constraint? See, you can understand what do you mean by constraint there. A constraint is nothing but it's set of rules, or it is set of particular boundaries what we have for working with our system there. In the same way, here what is the boundaries, what is the particular rules we are speaking here is, we are completely speaking about when you are doing your database implementation. That is, for example, you have learned that we have created a databases for your university, isn't it? That particular university, it had a lot of tables there. And every table it has a data in the form of a records, isn't it? Now we are specifically telling something about that particular data. That is, what this constraint is going to do here is, the constraints are used to specify the rules for the data in your table. I think you have understood. ಸೊ ನಾವಿಲ್ಲಿ ಕಲಿತಿರೋ ಕನ್ಸ್ಟ್ರೆಂಟ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಒಂದು ದೊಡ್ಡ ಡೇಟಾಬೇಸಲ್ಲಿ ಸುಮಾರು ಟೇಬಲ್ಸ್ ಇರುತ್ತೆ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ನಾನು ಟೇಬಲ್ ತೊಗೊಂಡ್ರೆ ಆ ಟೇಬಲಲ್ಲಿ ಸುಮಾರು ಡೇಟಾ ಇರುತ್ತೆ ಅಲ್ವಾ. ಆ ಡೇಟಾ, ಆ ಪರ್ಟಿಕ್ಯುಲರ್ ಡೇಟಾ ಏನಂತ ಹೇಳ್ತಾ ಇದೀವಲ್ವಾ, ಅದಕ್ಕೆ ನಾವೊಂದು ಸ್ಪೆಸಿಫಿಕ್ ರೂಲ್ಸ್ ಹಾಕ್ತೀವಿ. ಆ ರೂಲ್ಸ್ ಅಂದರೆ ಏನು, ಅದು ರೂಲ್ಸ್ ಅನ್ನೋದು ಏನಂತ ಇಲ್ಲಿ ನಾವು ಕನ್ಸ್ಟ್ರೆಂಟ್ಸ್ ಅಂತ ಹೇಳ್ಬಿಟ್ಟು ಕಲಿತಾ ಇದ್ದೀವಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ನಾವು ಕಲಿತಿರೋ ಕನ್ಸ್ಟ್ರೆಂಟ್ಸ್ ಯಾವುದು ಅಂದರೆ, ಇಟ್ಸ್ ನಾಟ್ ಅಬೌಟ್ ಎ ಎಂಟೈರ್ ಡೇಟಾಬೇಸ್, ಇಟ್ಸ್ ನಾಟ್ ಅಬೌಟ್ ಎ ಕಂಪ್ಲೀಟ್ ಟೇಬಲ್, ಇಟ್ಸ್ ಅಬೌಟ್ ಎ ಸಿಂಗಲ್ ಪರ್ಟಿಕ್ಯುಲರ್ ಡೇಟಾ ಇನ್ ಯುವರ್ ಟೇಬಲ್. ಓಕೆ, ಸಿ ಈ ಡೇಟಾ ಕನ್ಸ್ಟ್ರೆಂಟ್ಸ್ನ ಯೂಸ್ ಮಾಡೋದು ಹೇಗೆ, ಯಾವಾಗ ಅನ್ನೋದು ಹೇಳ್ತೀನಿ ನೋಡಿ. ಸಿ, ಕನ್ಸ್ಟ್ರೆಂಟ್ಸ್ ಆರ್ ಎನ್ಫೋರ್ಸ್ ಲಿಮಿಟ್ಸ್ ಟು ಯುವರ್ ಡೇಟಾ. ನಿಮ್ಮ ಡೇಟಾಗೆ ಒಂದು ಪರ್ಟಿಕ್ಯುಲರ್ ಬೌಂಡ್ರಿ ಅಥವಾ ಲಿಮಿಟ್ ಕೊಡುತ್ತೆ, ಆರ್ ದ ಟೈಪ್ ಆಫ್ ಡೇಟಾ ದಟ್ ಕ್ಯಾನ್ ಬಿ ಇನ್ಸರ್ಟೆಡ್, ಅಪ್ಡೇಟೆಡ್ ಆರ್ ಡಿಲೀಟೆಡ್ ಫ್ರಮ್ ಎ ಟೇಬಲ್. ಸೊ ನಿಮಗೆ ಗೊತ್ತಿದೆ, ಒಂದು ಡೇಟಾಬೇಸಲ್ಲಿ ಸುಮಾರು ಟೇಬಲ್ ಇರುತ್ತೆ, ಟೇಬಲಲ್ಲಿ ಡೇಟಾ ಇರುತ್ತೆ ಅಂತ ಗೊತ್ತಿದೆ ಅಲ್ವಾ. ಸೊ ನಾವು ಇದನ್ನೆಲ್ಲ ಡೇಟಾನ ಏನಕ್ಕೆ ಸ್ಟೋರ್ ಮಾಡ್ತೀವಿ ಅಂದರೆ, ನಾವು ಮೆಮೊರಿ ಅಂದರೆ ನಮ್ಮ ಡೇಟಾದ ಜೊತೆಗೆ ಬೇರೆ ಬೇರೆ ಮೆಮೊರಿ ಆಪರೇಷನ್ಸ್ ಮಾಡೋದಕ್ಕೆ. ಆಪ್ರೇಷನ್ಸ್ ಏನೇನಾಗುತ್ತೆ ಟೇಬಲಲ್ಲಿ ಅಂದರೆ, ನೀವೊಂದು ಹೊಸ ಡೇಟಾನ ನೀವು ಅದಕ್ಕೆ ಹಾಕ್ಬೋದು, ಅದನ್ನು ನಾವು ಇನ್ಸರ್ಟ್ ಅಂತೀವಿ. ಅದೇ ರೀತಿಯ ಇರೋ ಒಂದು ಡೇಟಾನ ನೀವು ತೆಗಿಬೋದು ಬೇಡ ಅಂತ ಹೇಳ್ಬಿಟ್ಟು, ಅದನ್ನು ನಾವು ಡಿಲೀಟ್ ಅಂತೀವಿ. ಇರೋ ಡೇಟಾನ ನಾವು ಚೇಂಜಸ್ ಮಾಡ್ಬೋದು, ಅದನ್ನು ನಾವು ಅಪ್ಡೇಟ್ ಅಂತೀವಿ. ಸೊ ಈ ಕನ್ಸ್ಟ್ರೆಂಟ್ಸ್ ಏನು ಮಾಡುತ್ತೆ ಅಂದರೆ, ನೀವು ಇನ್ಸರ್ಟು, ಡಿಲೀಟು ಅಥವಾ ಅಪ್ಡೇಟ್ ಮಾಡುವಾಗ ಏನಾದರೂ ಒಂದು ಪರ್ಟಿಕ್ಯುಲರ್ ಲಿಮಿಟ್ಸ್ ಹಾಕಬೇಕು, ಇಷ್ಟೇ ಡೇಟಾ ಯೂಸ್ ಮಾಡಬೇಕು ಅಥವಾ ಈ ಥರನೇ ಡೇಟಾ ಯೂಸ್ ಮಾಡಬೇಕು, ಈ ಥರನೇ ವ್ಯಾಲ್ಯೂಲ್ಲಿ ಕೂರಬೇಕು ಅಂತ ಏನಾದರೂ ರೂಲ್ಸ್ ಡಿಫೈನ್ ಮಾಡಿದ್ರೆ, ಅಂಥದ್ದನ್ನು ಮಾಡೋದಕ್ಕೆ ನಾವು ಯೂಸ್ ಮಾಡೋದು ಯಾವುದು, ನಮ್ಮ ಕನ್ಸ್ಟ್ರೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಅಲ್ಟಿಮೇಟ್ಲಿ ದ ಮೇನ್ ಪರ್ಪಸ್ ಆಫ್ ದಿಸ್ ಕನ್ಸ್ಟ್ರೆಂಟ್ಸ್ ಏನು ಅಂತ ಹೇಳಿದ್ರೆ, ನಾವು ಹೇಗೆ ಹೇಳ್ಬೋದು ಅಂದರೆ, ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಿನ ತುಂಬ ಇಂಪಾರ್ಟೆಂಟ್ ಫೀಚರ್ ಏನಿದೆ ಅಂದರೆ, ನಮ್ಮ ಡೇಟಾ ಇಂಟಿಗ್ರಿಟಿ. ಡೇಟಾ ಇಂಟಿಗ್ರಿಟಿ ಅಂದರೆ ಏನು ಅಂತೇಳಿ ನಾವು ಇಂಟ್ರೊಡಕ್ಷನ್ ಯೂನಿಟ್ ನಂಬರ್ 1 ಕಲ್ತಿದ್ದೀವಲ್ವಾ. ಸೊ ನಿಮಗೆ ಎಲ್ಲರೂ ಕೇಳ್ಬೋದು, ಹೌ ಡು ಯು ಇಂಪ್ಲಿಮೆಂಟ್ ದಿಸ್ ಡೇಟಾ ಇಂಟಿಗ್ರಿಟಿ ಇನ್ ಯುವರ್ ಡೇಟಾಬೇಸ್ ಅಂದರೆ ಸಿಂಪಲ್ ಆಗಿ ಹೇಳ್ಬೋದು. ಸೊ ವಿ ಕ್ಯಾನ್ ಇಂಪ್ಲಿಮೆಂಟ್ ಆರ್ ವಿ ಕ್ಯಾನ್ ಮೇಂಟೈನ್ ದ ಡೇಟಾ ಇಂಟಿಗ್ರಿಟಿ ಆಫ್ ಪರ್ಫಾರ್ಮಿಂಗ್ ಎನಿ ಇನ್ಸರ್ಟ್ ಆರ್ ಎ ಡಿಲೀಟ್ ಆರ್ ಆನ್ ಅಪ್ಡೇಟ್ ಆಪರೇಷನ್ ಬೈ ಇಂಪ್ಲಿಮೆಂಟಿಂಗ್ ವಾಟ್ ದ ಕನ್ಸ್ಟ್ರೆಂಟ್ಸ್ ದೇರ್. ಅರ್ಥ ಆಯ್ತಾ? ಸೊ ಇನ್ನು ನಿಮಗೆ ಕನ್ಸ್ಟ್ರೆಂಟ್ಸ್ ಅಂದರೆ ಏನು ಗೊತ್ತಾಯಿತು, ಅದ್ರ ಮೇನ್ ಪರ್ಪಸ್ ಏನಾದರೂ ಗೊತ್ತಾಯಿತು. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ದ ಮೇನ್ ಪರ್ಪಸ್ ಆಫ್ ಯುವರ್ ಕನ್ಸ್ಟ್ರೆಂಟ್ ಈಸ್ ಟು ಮೇಂಟೈನ್ ವಾಟ್, ಎಸ್, ಇಟ್ ಈಸ್ ನಥಿಂಗ್ ಬಟ್ ಯುವರ್ ಡೇಟಾ ಇಂಟಿಗ್ರಿಟಿ ಡ್ಯೂರಿಂಗ್ ದ ಅಪ್ಡೇಟ್, ಡಿಲೀಟ್ ಆರ್ ಇನ್ಸರ್ಟ್ ಆಪರೇಷನ್ಸ್ ಇನ್ ಯುವರ್ ಟೇಬಲ್. ಸೊ ಅರ್ಥ ಆಗಿದೆ ಅಲ್ವಾ? ಕನ್ಸ್ಟ್ರೆಂಟ್ಸ್ ಅಂದರೆ ಏನು ಗೊತ್ತಾಯಿತು, ಅದನ್ನು ನಾವು ಯಾವ್ದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಗೊತ್ತಾಯಿತು. ಸೊ ಅದನ್ನು ಹಾಕೋದು ಮೇನ್ ಪರ್ಪಸ್ ಏನು ಅನ್ನೋದು ಗೊತ್ತಾಯಿತು. ಓಕೆ, ಸೊ ಈಗ ಏನೇನು ಕನ್ಸ್ಟ್ರೆಂಟ್ಸ್ ಇದೆ, ಆ ಯಾವ ಕನ್ಸ್ಟ್ರೆಂಟ್ಸ್ನ ಹೇಗೆ ನಾವು ಯೂಸ್ ಮಾಡಬೇಕು ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡುವಾಗ ಅನ್ನೋದನ್ನು ಕಲಿಯೋಣಂತೆ. ಓಕೆ, ಸಿ ಈ ಸ್ಲೈಡಲ್ಲಿ ವಿ ಹ್ಯಾವ್ ಪುಟ್ ಯುವರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಟ್ರೆಂಟ್ಸ್. ತುಂಬ ಕನ್ಸ್ಟ್ರೆಂಟ್ಸ್ ಇದ್ದರೆ ಅದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಯಾವ ಕನ್ಸ್ಟ್ರೆಂಟ್ಸ್ನ ನೀವು ನಿಮ್ಮ ಈ ಅಕಾಡೆಮಿಕಲ್ಲಿ ಕಲಿತೀರಾ ಮತ್ತು ನೀವು ನಿಮ್ಮ SQL ಲ್ಯಾಬಲ್ಲಿ ಮಾಡ್ತೀರಾ, ಅದ್ರ ಬಗ್ಗೆ ಡಿಸ್ಕಷನ್ನ ಮಾಡೋಣಂತೆ. ಓಕೆ, ಸೊ ದ ಫಾಲೋಯಿಂಗ್ ಆರ್ ದ ಟೈಪ್ಸ್ ಆಫ್ ಕನ್ಸ್ಟ್ರೆಂಟ್ಸ್ ವಿ ಹ್ಯಾವ್ ಲಿಸ್ಟೆಡ್ ಹಿಯರ್. ದ ಫಸ್ಟ್ ಒನ್ ಕನ್ಸ್ಟ್ರೆಂಟ್ ಈಸ್ ಕಾಲ್ಡ್ ಆಸ್ ವಾಟ್, ನಾಟ್ ನಲ್ ಕನ್ಸ್ಟ್ರೆಂಟ್. ಓಕೆ, ನಾನು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಎರಡನೇದು ಯುನೀಕ್ ಕನ್ಸ್ಟ್ರೆಂಟ್, ಥರ್ಡ್ ಇಸ್ ಚೆಕ್ ಕನ್ಸ್ಟ್ರೆಂಟ್, ಫೋರ್ತ್ ಇಸ್ ಎ ಡಿಫಾಲ್ಟ್ ಕನ್ಸ್ಟ್ರೆಂಟ್, ಪ್ಲಸ್ ವಿ ಹ್ಯಾವ್ ಸಮ್ ಕೀ ಕನ್ಸ್ಟ್ರೆಂಟ್ಸ್ ದೇ.
ಸೊ ನಾವಿಲ್ಲಿ ಈ ಒಂದು ಟಾಪಿಕಲ್ಲಿ ನಾವು ಕಲಿತಿರೋ ಕೀ ಕನ್ಸ್ಟೆಂಟ್ಸ್ ಯಾವ್ದು ಅಂದರೆ ತುಂಬ ಇಂಪಾರ್ಟೆಂಟ್ ಬೇಕಾಗಿರೋದು ಯಾವ್ದು ಅಂದರೆ ನಮ್ಮ ಪ್ರೈಮರಿ ಕೀ ಮತ್ತು ಫಾರಿನ್ ಕೀ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ನಾವು ಮಾಡ್ತಿರೋ ಸೆಷನ್ನು ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ನೀವು ನಿಮ್ಮ DBMS ಅಥವಾ SQL ಲ್ಯಾಬ್ ಮಾಡುವಾಗ ಈ ಎಲ್ಲ ಕನ್ಸ್ಟೆಂಟ್ಸ್ನ ನಿಮ್ಮ ಎಲ್ಲ ಪ್ರೋಗ್ರಾಮ್ಸಲ್ಲಿ ಹಾಕ್ಬಿಟ್ಟು ತೋರಿಸ್ಬೇಕಾಗತ್ತೆ. ಹಾಗಾಗಿ ಈ ಕನ್ಸ್ಟೆಂಟ್ಸ್ ಅಂದರೆ ಏನು ಅಂತ ನೀಟಾಗಿ ತಿಳ್ಕೊಳಕ್ಕೆ ಹೋಗೋಣ ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಅವರ್ ಫಸ್ಟ್ ಕನ್ಸ್ಟೆಂಟ್ ಈಸ್ ಕಾಲ್ಡ್ ಆಸ್ ವಾಟ್? ನಾಟ್ ನಲ್. ಆ ಹೆಸರೇ ಹೇಳ್ತಾ ಇದೆ ಅಲ್ವಾ, ನಲ್ ಅಂದರೆ ಗೊತ್ತಿದೆ, ಖಾಲಿ ಅಂತೇಳಿ. ನಾಟ್ ನಲ್ ಅಂದರೆ ಏನು ಅಂದರೆ ಖಾಲಿ ಇರಬಾರ್ದು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಟೇಬಲಲ್ಲಿ ಯಾವುದೋ ಒಂದು ಕಾಲಮ್ ಇದೆ, ಆ ಕಾಲಮಲ್ಲಿ ಒಂದು ಡೇಟಾನ ನೀವು ಇನ್ಸರ್ಟ್ ಮಾಡಬೇಕು ಅನ್ನೋದು ಇರುತ್ತೆ. ಅಲ್ಲಿ ನೀವು ಎರಡು ಆಪ್ಷನ್ ಇರುತ್ತೆ ನಿಮಗೆ. ಯು ಹ್ಯಾವ್ ಟೂ ಆಪ್ಷನ್ ದೇರ್. ಒನ್ ಈಸ್ ಯು ಕ್ಯಾನ್ ಮೇಕ್ ದಟ್ ಪರ್ಟಿಕ್ಯುಲರ್ ಕಾಲಮ್ ಡೇಟಾ ಆಸ್ ನಲ್, ಆರ್ ಯು ಕ್ಯಾನ್ ಮೇಕ್ ದಟ್ ಕಾಲಮ್ ಡೇಟಾ ಆಸ್ ನಾಟ್ ನಲ್. ಓಕೆ, ಬೈ ಡಿಫಾಲ್ಟ್ ನೀವಲ್ಲಿ ಏನೂ ಹಾಕಿಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ನಲ್ ಸೆಟ್ ಆಗುತ್ತೆ. ಏನು ಸೆಟ್ ಆಗುತ್ತೆ? ನಲ್ ಸೆಟ್ ಆಗುತ್ತೆ. ಸೊ ಇಲ್ಲಪ್ಪ, ನಾನು ಅದರಲ್ಲಿ ನಲ್ ಹಾಕಂಗಿಲ್ಲ, ಏನಾದರೂ ನನ್ನ ಯೂಸರ್ ಹಾಕಲೇಬೇಕು ಅಂತ ನನಗೊಂದು ಕನ್ಸ್ಟೆಂಟ್ ಹಾಕಬೇಕು. ಆವಾಗ ನೀವು ಆ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ನ ನೀವೇನು ಮಾಡಬೇಕು ಅಂದರೆ ಡಿಫೈನ್ ಮಾಡುವಾಗ ಯು ಶುಡ್ ಟೆಲ್ ಇಟ್ ಎಕ್ಸ್ಪ್ಲಿಟ್ಲಿ ದಟ್ ಸಿ ದಿಸ್ ಇಸ್ ಅನ್ ಆಟ್ರಿಬ್ಯೂಟ್ ವಿಚ್ ಶುಡ್ ನಾಟ್ ಕಂಟೈನ್ ಎನಿ ನಲ್ ವ್ಯಾಲ್ಯೂ. ಸೊ ಅದನ್ನು ಮಾಡೋದಕ್ಕೆ ನೀವು ಯೂಸ್ ಮಾಡೋ ಕೀವರ್ಡ್ ಯಾವುದು ಅಂದರೆ ನಾಟ್ ನಲ್ ಅಂತೇಳಿ. ಇದನ್ನ ಜೊತೆಗೆ ಬರೀಬೇಕು. NOT ನಾಟ್ ಕೊಟ್ಟು ಒಂದು ಸ್ಪೇಸ್ ಕೊಟ್ಬಿಟ್ಟು NULL ನಲ್ ಅಂತಲೇ ಬರೀಬೇಕು. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಸೊ ನೋಡೋಣ ಬನ್ನಿ ಏನೇನಂತ ಹೇಳಿ. ಸಿ, ನಾಟ್ ನಲ್ ಕನ್ಸ್ಟ್ರೆಂಟ್ ಮೇಕ್ ಶ್ಯೂರ್ ದಟ್ ಎ ಕಾಲಮ್ ಡಸ್ ನಾಟ್ ಹೋಲ್ಡ್ ಎ ನಲ್ ವ್ಯಾಲ್ಯೂ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಸ್ಟೂಡೆಂಟ್ ಟೇಬಲ್ ಇದೆ, ಅದರಲ್ಲಿ ರಿಜಿಸ್ಟರ್ ನಂಬರ್ ಸ್ಟೂಡೆಂಟಿನ ತುಂಬ ಇಂಪಾರ್ಟೆಂಟ್ ಅಲ್ವಾ. ನೀವು ರಿಜಿಸ್ಟರ್ ನಂಬರ್ ಇಲ್ದಂಗೆ ಸ್ಟೂಡೆಂಟ್ ಡೇಟಾನ ಹಾಕ್ಬಿಟ್ರೆ ಆ ಸ್ಟೂಡೆಂಟ್ನ ಹುಡ್ಕೋದೇ ಕಷ್ಟ. ಹಾಗಾಗಿ ನೀವು ರೂಲ್ ಏನು ಮಾಡ್ತಿದ್ದೀರಾ ಅಂದರೆ, ನೋಡಿ, ನೀವು ಯಾರೇ ಸ್ಟೂಡೆಂಟ್ ಈ ಟೇಬಲಲ್ಲಿ ಡೇಟಾ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕು ಅಂದರೆ ಅವ್ರ ರಿಜಿಸ್ಟರ್ ನಂಬರ್ ಮ್ಯಾಂಡೇಟ್ರಿ ಬೇಕೇ ಬೇಕು. ಈ ಥರ ಇದ್ದಾಗ ಕಂಡೀಷನ್ ನಾವು ಅದನ್ನು ಏನಂತ ಹೇಳ್ತೀವಿ? ನಾಟ್ ನಲ್ ಅಂತ ಬರೀಬೇಕು. ಓಕೆ, ಅರ್ಥ ಆಯ್ತಾ? ವಿಲ್ ಸಿ ವಿತ್ ಅನ್ ಎಕ್ಸಾಂಪಲ್. ಸೊ ಸಿ, ವೆನ್ ವಿ ಡೋಂಟ್ ಪ್ರೊವೈಡ್ ವ್ಯಾಲ್ಯೂ ಫಾರ್ ಎ ಪರ್ಟಿಕ್ಯುಲರ್ ಕಾಲಮ್ ವೈಲ್ ಇನ್ಸರ್ಟಿಂಗ್ ಎ ರೆಕಾರ್ಡ್ ಇನ್ ಟು ಎ ಟೇಬಲ್, ಇಟ್ ಟೇಕ್ಸ್ ದ ನಲ್ ವ್ಯಾಲ್ಯೂ ಬೈ ಡಿಫಾಲ್ಟ್. ಓಕೆ, ಸೊ ನಿಮಗೆ ಜ್ಞಾಪಕ ಇರಲಿ, ನಿಮಗೆ ವೈವಾಸಲ್ಲಿ ಅಥವಾ ಎಕ್ಸಾಮಲ್ಲಿ ಎಲ್ಲೇ ಕೇಳ್ಬೋದು. ಸೊ ಒಂದು ಟೇಬಲಲ್ಲಿ ನೀವು ಒಂದು ರೆಕಾರ್ಡ್ನ ಫಿಲ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಿದ್ದೀರಾ, ಅದರಲ್ಲಿ ಆ ವ್ಯಾಲ್ಯೂನ ನೀವು ಕೊಡ್ದಿಲ್ಲಂಗೆ ನೀವು ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ? ಅವಾಗ ನೀವು ಹೇಳಬೇಕೇನಂತೇಳಿ, ಬೈ ಡಿಫಾಲ್ಟಲ್ಲಿ ನಲ್ ವ್ಯಾಲ್ಯೂ ಹೋಗುತ್ತೆ. ಸೊ ಈಗ ನಿಮಗೆ ಅವ್ರು ಕೇಳ್ಬೋದು, ಬೈ ಡಿಫಾಲ್ಟು ನಲ್ ವ್ಯಾಲ್ಯೂ ಬರಬಾರ್ದಪ್ಪ, ಏನಾದರೂ ಒಂದು ಕೊಡಲೇಬೇಕು ಅಂತ ಒಂದು ಕನ್ಸ್ಟ್ರೆಂಟ್ ಯಾವ್ದಿದೆ ಅಂದರೆ ನೀವೇನಂತ ಹೇಳಬೇಕು? ನಾಟ್ ನಲ್ನ ಯೂಸ್ ಮಾಡಿದ್ರೆ ನಾವು ಅದನ್ನು ಮಾಡ್ಬೋದು ಸರ್ ಅಂತ ಹೇಳಬೇಕು. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್? I think you have got the thing what we are discussing here. So by specifying the not null constraint, yadu not null constraint, we can be sure that a particular columns cannot have a null value. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸಿ, ಇಲ್ಲಿ ನಾನೊಂದು ಎಕ್ಸಾಂಪಲ್ ಬರ್ತಿದ್ದೀನಿ. ಇದೊಂದು ಕ್ರಿಯೇಟ್ ಕಮಾಂಡ್ ಬರ್ತಿದ್ದೀನಿ. ಸೊ ಕ್ರಿಯೇಟ್ ಅಂದರೆ DDL, DML, DCL. ಕ್ರಿಯೇಟ್ ಡೇಟಾ ಡೆಫಿನೇಷನ್. ಹಾಗಾಗಿ ಇದೆಂಥ ಕಮಾಂಡ್ ಇದು? DDL ಕಮಾಂಡ್ ದೇರ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂದರೆ, ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಟೇಬಲ್ ಕಾಲ್ಡ್ ಆಸ್ ವಾಟ್? ಸ್ಟೂಡೆಂಟ್. ಓಕೆ, ಆ ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಹೆಂಗೆ ಬರೀತೀರಾ? ಕ್ರಿಯೇಟ್ ಟೇಬಲ್ ನೇಮ್ ಏನು? ಸ್ಟೂಡೆಂಟ್ ಅಂತ ಹೇಳಿ ಬ್ರಾಕೆಟ್ ಓಪನ್ ಮಾಡಿ ಲಾಸ್ಟಿಗೆ ಬ್ರಾಕೆಟ್ ಕ್ಲೋಸ್ ಮಾಡಿ ಒಂದು ಸೆಮಿಕೋಲನ್ ಹಾಕ್ತೀವಿ. ಈ ಒಳಗೆ ನೀವೇನು ಬರೀತೀವಲ್ವಾ, ದಟ್ ವಿಲ್ ಬಿಕಮ್ ದ ಆಟ್ರಿಬ್ಯೂಟ್ಸ್ ಆಫ್ ಯುವರ್ ಟೇಬಲ್. ನೋಡಿ, ಈ ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಆಟ್ರಿಬ್ಯೂಟ್ಸ್ ಇದೆ ಅಂದರೆ, ಒಂದು ರೋಲ್ ನಂಬರ್ ಇದೆ, ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ USN ಅಂತಾರೋ ಕರಿಬೋದು. ಎರಡನೇದು ನಿಮ್ಮ ಸ್ಟೂಡೆಂಟ್ ನೇಮ್ ಇದೆ. ಮೂರನೇದು ಸ್ಟೂಡೆಂಟ್ ಏಜ್. ನಾಲ್ಕನೇದು ಸ್ಟೂಡೆಂಟ್ ಅಡ್ರೆಸ್. ಸೊ ಟೋಟಲಿ ನಮ್ಮ ಸ್ಟೂಡೆಂಟ್ ಟೇಬಲಲ್ಲಿ 4 ಆಟ್ರಿಬ್ಯೂಟ್ಸ್ ಇದೆ: ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಏಜ್ ಆ್ಯಂಡ್ ಅಡ್ರೆಸ್. ಈಗ ನಾವು ಈ ಕನ್ಸ್ಟೆಂಟ್ನ ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀವಿ ಅಂದರೆ, ಎನಿ ಸ್ಟೂಡೆಂಟ್ ರೆಕಾರ್ಡ್ ಯು ಆರ್ ಇನ್ಸರ್ಟಿಂಗ್, ಇಟ್ ಶುಡ್ ಹ್ಯಾವ್ ಅ ರೋಲ್ ನಂಬರ್, ಇಟ್ ಶುಡ್ ಹ್ಯಾವ್ ಅ ಸ್ಟೂಡೆಂಟ್ ನೇಮ್ ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ಏಜ್ ಅಂತ ಹೇಳ್ಬಿಟ್ಟು ನಾನು ಕನ್ಸ್ಟೆಂಟ್ ಹಾಕಬೇಕು. ಆವಾಗ ನೀವು ಯೂಸ್ ಮಾಡ್ತೀರಾ ಕನ್ಸ್ಟೆಂಟ್ ಯಾವ್ದು ಹೇಳಿ? ಎಸ್, ನಾವೇನು ಕಲಿತಾ ಇದ್ದೀವಲ್ವಾ, ನಾಟ್ ನಲ್ ಕನ್ಸ್ಟೆಂಟ್ನ ಹಾಕಬೇಕು. ಅದು ಹೇಗೆ ಹಾಕೋದು ಅನ್ನೋದು ಎಕ್ಸಾಂಪಲ್ ನೋಡೋಣ. ನೋಡಿ, ಸಿ, ಹ್ಯಾವ್ ರಿಟರ್ನ್ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ಬ್ರಾಕೆಟ್ ಓಪನ್ ಮಾಡಿ, ರೋಲ್ ನಂಬರ್ ಈಸ್ ಯುವರ್ ಆಟ್ರಿಬ್ಯೂಟ್ ಆ್ಯಂಡ್ INT ಅಂತ ಬರ್ದಿದ್ದೀನಲ್ಲ, ಇದೇನು ರೆಪ್ರೆಸೆಂಟ್ ಮಾಡೋದು? ಇಟ್ಸ್ ಆ್ಯನ್ ಇಂಟೀಜರ್. ಸೊ ಈ ಇಂಟ್ ಅನ್ನೋದು ಏನೋ, ಇದು ಒಂದು ಡೇಟಾ ಟೈಪ್. ಸೊ ರೋಲ್ ನಂಬರಲ್ಲಿ ನೀವು ಸ್ಟೋರ್ ಮಾಡ್ತೀರಾ ವ್ಯಾಲ್ಯೂ ಎಂಥದ್ದಾಗಿರಬೇಕು? ಒಂದು ಇಂಟೀಜರ್ ವ್ಯಾಲ್ಯೂ ಆಗಿರ್ಬೋದು. ಅದೇ ರೀತಿ ನೀವೊಂದು ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ ಹಾಕಬೇಕು ಅಂದರೆ ಆ ಇಂಟ್ ಜಾಗದಲ್ಲಿ ಏನಂತ ಬರೀಬೇಕು? ಎಸ್, ಬರ್ದಿದ್ದೀರಲ್ವಾ, ವ್ಯಾರ್ ಅಂತ ಹೇಳ್ಬಿಟ್ಟು ಬರೀಬೇಕು. ಈಗ ಈ ರೋಲ್ ನಂಬರು ಖಾಲಿ ಇರಬಾರ್ದು ಅಂತ ಹೇಳಿದಾಗ ನೀವು ಅದರಲ್ಲಿ ಏನಂತ ಬರೀಬೇಕು? ನಾಟ್ ನಲ್ ಅಂತೇಳಿ ಸ್ಪೆಸಿಫೈ ಮಾಡಬೇಕು. ಅರ್ಥ ಆಯ್ತಾ? ಸಿ, ರೋಲ್ ನಂಬರ್ ಇಂಟ್ ಸ್ಪೇಸ್ ನಾಟ್ ನಲ್ ಕಾಮ, ಫಸ್ಟ್ ಆಟ್ರಿಬ್ಯೂಟ್ನ ನಾಟ್ ನಲ್ ಮಾಡಿದ್ದೀನಿ. ಈಗ ಸೆಕೆಂಡ್ ಮಾಡೋಣ ಏನಂತೇಳಿ, ಸ್ಟೂಡೆಂಟ್ ಅಂಡರ್ಸ್ಕೋರ್ ನೇಮ್ var of 35, ಅಂದರೆ ಇಟ್ ಕ್ಯಾನ್ ಹೋಲ್ಡ್ ಹೌ ಮೆನಿ ಕ್ಯಾರೆಕ್ಟರ್ಸ್? 35 ಸೈಜ್, ಆ್ಯಂಡ್ ಇಟ್ ಈಸ್ ಆಲ್ಸೋ ನಾಟ್ ನಲ್.
In the same way, student age int, it is also not null. ನಾಲ್ಕನೇ attribute ಅನ್ನು not null ಮಾಡಿಲ್ಲ. ಯಾವುದು student address varchar of 235. ಅರ್ಥ ಆಯ್ತಾ? See, I have created a table with which has 4 attributes, and among them the first 3 are what? With not null constraints. ಓಕೆ, ಸಿ ಇದರಲ್ಲಿ 5ನೇ ಲೈನ್ ಒಂದು ಬರ್ದಿದ್ದೀನಿ. ಏನಂತೇಳಿ? ಪ್ರೈಮರಿ ಕೀ ಆಫ್ ರೋಲ್ ನಂಬರ್ ಅಂತೇಳಿ. ಈ ಪ್ರೈಮರಿ ಕೀ ಅಂದರೆ ಏನು ಅಂತ ಮುಂದೆ ಹೇಳ್ತೀನಿ. ಇಲ್ಲಿ ಶಾರ್ಟಾಗಿ ಹೇಳ್ತೀನಿ, ಈ ಸ್ಟೂಡೆಂಟ್ ಅನ್ನೋ ಟೇಬಲಿಗೆ ರೋಲ್ ನಂಬರ್ ಅನ್ನೋದು ಪ್ರೈಮರಿ ಕೀ ಅಂತೇಳಿ ಸ್ಪೆಸಿಫೈ ಮಾಡಿದ್ದೀನಿ. ಅದನ್ನು ಕ್ಲೋಸ್ ಮಾಡಿದ್ದೀನಿ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್, ಇಸ್ಂಟ್ ಇಟ್? ಸೊ ನಿಮಗೆ ಅಸೈನ್ಮೆಂಟಲ್ಲಿ ನೌ ಯು ಕ್ರಿಯೇಟ್ ಸಮ್ ಟೇಬಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್ ಸಮ್ ನಾಟ್ ನಲ್ ಕನ್ಸ್ಟೆಂಟ್ಸ್. ಓಕೆ, ಸೊ ಐ ಥಿಂಕ್ ಯು ಆರ್ ಕ್ಲಿಯರ್ ಅಬೌಟ್ ದಿಸ್ ನಾಟ್ ನಲ್. ಈಗ ನಾವು ಸೆಕೆಂಡ್ ನಮ್ಮ ಕನ್ಸ್ಟೆಂಟ್ಸಿಗೆ ಹೋಗೋಣ. ಆ ಸೆಕೆಂಡ್ ಕನ್ಸ್ಟೆಂಟ್ ಯಾವುದು ಅಂದರೆ ನಮ್ಮ ಯುನೀಕ್. ಯಾವುದದು? ಯುನೀಕ್. ಸಿ, ನೇಮ್ ಇಟ್ ಸೆಲ್ಫ್ ಇಸ್ ಯುನೀಕ್, ಇಸ್ಂಟ್ ಇಟ್? ಇದೇ ಸಿಂಪಲ್ ಆಗಿದೆ. ಏನಿದೆ ಅಂತ ಹೇಳ್ತೀನಿ ನೋಡಿ. ದ ಯುನೀಕ್ ಕನ್ಸ್ಟೆಂಟ್ ವಿಲ್ ಎನ್ಫೋರ್ಸ್ ಎ ಕಾಲಮ್ ಆರ್ ಎ ಸೆಟ್ ಆಫ್ ಕಾಲಮ್ಸ್ ಟು ಹ್ಯಾವ್ ಯುನೀಕ್ ವ್ಯಾಲ್ಯೂಸ್. ಸಿ, ಕಾಲಮ್ಸಲ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಇರುತ್ತಲ್ವಾ? ನೀವು ಯಾವುದೋ ಒಂದು ಕಾಲಮಲ್ಲಿ ಯುನೀಕಾಗಿರೋ ವ್ಯಾಲ್ಯೂ ಇರಬೇಕು. ಅದನ್ನು ಬಿಟ್ಟು ನನಗೆ ಆ ಥರದೇ ಇನ್ನೊಂದು ಡೂಪ್ಲಿಕೇಟ್ ವ್ಯಾಲ್ಯೂ ಬರಬಾರ್ದು ಅನ್ನೋದಿದ್ರೆ ನೀವು ಯೂಸ್ ಮಾಡೋ ಕನ್ಸ್ಟೆಂಟ್ ಯಾವ್ದು ಹೇಳಿ? ಯುನೀಕ್ ಅಂತೇಳಿ. ನೋಡಿ, ಇಫ್ ಎ ಕಾಲಮ್ ಹ್ಯಾಸ್ ಎ ಯುನೀಕ್ ಕನ್ಸ್ಟೆಂಟ್, ಅದರ ಅರ್ಥ ಏನು ಗೊತ್ತಾ? ಇಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಕಾಲಮ್ ಕೆನಾಟ್ ಹ್ಯಾವ್ ಎ ಡೂಪ್ಲಿಕೇಟ್ ವ್ಯಾಲ್ಯೂ ಇನ್ ಎ ಟೇಬಲ್. ಕೆನಾಟ್ ಹ್ಯಾವ್ ವಾಟ್? ಡೂಪ್ಲಿಕೇಟ್ ವ್ಯಾಲ್ಯೂ ಇನ್ ಎ ಟೇಬಲ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ನೇಮಲ್ಲಿ ನನ್ನ ಕನ್ಸ್ಟೆಂಟ್ ಏನು ಹೇಳ್ತಾ ಇದೆ ಅಂದರೆ ಡೂಪ್ಲಿಕೇಟ್ ನೇಮ್ಸ್ ಇರಬಾರ್ದು. ಅದು ಕ್ಲಾಸಸಲ್ಲಿ ಇರುತ್ತಲ್ವಾ, ಆದರೆ ನಾವು ರೂಲ್ ಹಾಕ್ತಾ ಇದ್ದೀವಿ. ಅವಾಗ ಹೆಂಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ಅದರಲ್ಲಿ ನಿಮ್ಮ ರೋಲ್ ನಂಬರು ನಾಟ್ನಲ್ಲಿದೆ. ಈಗ ಸ್ಟೂಡೆಂಟ್ ನೇಮ್ನ ಯುನೀಕ್ ಮಾಡಬೇಕು ಅಂದ್ರೆ ಹೇಗೆ ಬರೀತೀರಾ? ಸ್ಟೂಡೆಂಟ್ ನೇಮ್ varchar ಆಫ್ 35 ನಾಟ್ನಲ್ಲಿ ಜೊತೆಗೆ ಒಂದು ಸ್ಪೇಸ್ ಕೊಟ್ಟು ಪಕ್ಕ ಏನು ಬರೆದಿದ್ದೀನಿ ನಾನು? ಯುನೀಕ್ ಅಂತ ಬರೆದಿದ್ದೀನಿ. ಸೊ ಯುನೀಕ್ ಅಂತ ಬರೆದಿದ್ದೀನಿ ಅಂದರೆ ಏನು ಅಂದರೆ ದ ಸ್ಟೂಡೆಂಟ್ ನೇಮ್ ಕಾಲಮ್ ಶುಡ್ ಹ್ಯಾವ್ ಆಲ್ವೇಸ್ ಅ ಯುನೀಕ್ ವ್ಯಾಲ್ಯೂ, ಇಟ್ ಕೆನಾಟ್ ಹ್ಯಾವ್ ಅ ಡೂಪ್ಲಿಕೇಟ್ ವ್ಯಾಲ್ಯೂ ಅಂತೇಳಿ. ಅರ್ಥ ಆಯ್ತಾ? ಇನ್ ದ ಸೇಮ್ ವೇ ಸ್ಟೂಡೆಂಟ್ ಅಡ್ರೆಸ್ನ ನಾವು ಯುನೀಕ್ ಮಾಡಬೇಕು ಅಂದರೆ ಹೇಗೆ ಬರೀಬೇಕು ನೋಡಿ? ಎಸ್ ಹೇಳಿ, ಅಲ್ಲಿ ಬರ್ದಿದೆ ನೋಡಿ. ಸ್ಟೂಡೆಂಟ್ ಅಡ್ರೆಸ್ ಸ್ಪೇಸ್ varchar ಆಫ್ 35 ಆದಮೇಲೆ ಸ್ಪೇಸ್ ಕೊಟ್ಟು ಏನು ಬರ್ದಿದ್ದೀರಾ? ಯುನೀಕ್. ದಟ್ಸ್ ಆಲ್. ಅರ್ಥ ಆಯ್ತಾ? ಸೊ ಈಗ ನಾವು ಬರ್ದಿರೋ ಈ ಟೇಬಲ್ ಸ್ಟೂಡೆಂಟಲ್ಲಿ ರೋಲ್ ನಂಬರು ನಾಟ್ನಲ್ಲಿದೆ. ಸ್ಟೂಡೆಂಟ್ ನೇಮಿಗೆ 2 ಕನ್ಸ್ಟೆಂಟ್ ಹಾಕಿದ್ದೀನಿ, ಒಂದು ನಾಟ್ನಲ್ಲೂ ಹಾಕಿದ್ದೀನಿ, ಇನ್ನೊಂದು ಯುನೀಕು ಹಾಕ್ಬೋದು. ಮೂರನೇದು ಸ್ಟೂಡೆಂಟ್ ಏಜು ನಾಟ್ನಲ್ಲಿದೆ. ನೆಕ್ಸ್ಟ್ ಅಡ್ರೆಸ್ ಏನಿದೆ? ಯುನೀಕ್ ಇದೆ. ಸಿ, ಇಲ್ಲಿಂದ ನಿಮಗೆ ಏನು ಗೊತ್ತಾಯಿತು ಅಂದರೆ ಒಂದು ಟೇಬಲಲ್ಲಿ ನೀವು ಒಂದು ಆಟ್ರಿಬ್ಯೂಟಿಗೆ ಮೋರ್ ದ್ಯಾನ್ 1 ಕನ್ಸ್ಟೆಂಟ್ಸ್ನು ಹಾಕಬಹುದು. ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಸ್ಟೂಡೆಂಟ್ ನೇಮಿಗೆ ನಾಟ್ನಲ್ ಅನ್ನೋದು ಮೊದಲನೇ ಕನ್ಸ್ಟೆಂಟ್. ಈ ಯುನೀಕ್ ಅನ್ನೋದೇನು ಹೇಳಿ? ಇದು ನಿಮ್ಮ 2ನೇ ಕನ್ಸ್ಟೆಂಟ್. ಸೊ ಒಂದೇ ಆಟ್ರಿಬ್ಯೂಟಿಗೆ 2 ಕನ್ಸ್ಟೆಂಟ್ಸ್ ಯು ಹ್ಯಾವ್ ಆ್ಯಡೆಡ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ನೌ ಹೌ ಟು ಕ್ರಿಯೇಟ್ ಎ ಟೇಬಲ್ ವಿತ್ ಸಮ್ ಕನ್ಸ್ಟೆಂಟ್ಸ್ ದೇರ್. ಫಸ್ಟ್ ಒನ್ ಈಸ್ ಹೌ ಟು ಯೂಸ್ ಎ ನಾಟ್ನಲ್ ಕನ್ಸ್ಟೆಂಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹೌ ಟು ಯೂಸ್ ಎ ವಾಟ್? ಯುನೀಕ್ ಕನ್ಸ್ಟೆಂಟ್. ಓಕೆ, ಈಗ ಥರ್ಡ್ ಒನ್ನಿಗೆ ಹೋಗೋಣ. ಥರ್ಡ್ ಒನ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ ಈಸ್ ಸಮಥಿಂಗ್ ಲೈಕ್ ಡೂಯಿಂಗ್ ಪ್ರೋಗ್ರಾಮಿಂಗ್ ಆರ್ ಸಮಥಿಂಗ್ ಲೈಕ್ ಡೂಯಿಂಗ್ ಸಮ್ ಕಂಡೀಷನ್ ಚೆಕಿಂಗ್. ಅದನ್ನು ಏನಂತ ಕರಿತೀವಿ ಅಂದರೆ ನಾವು ಚೆಕ್ ಆಟ್ರಿಬ್ಯೂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸಿ ಇದು ಸಿಂಪಲ್ ಆಗಿದೆ ನೋಡಿ. ಸಿ, ಚೆಕ್ ಕನ್ಸ್ಟೆಂಟ್ಸ್ ಈಸ್ ಯೂಸ್ ಟು ರೆಸ್ಟ್ರಿಕ್ಟ್ ದ ವ್ಯಾಲ್ಯೂ ಆಫ್ ಅ ಕಾಲಮ್ ಬಿಟ್ವೀನ್ ಎ ರೇಂಜ್. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಆಟ್ರಿಬ್ಯೂಟ್ ಇದೆ ಅಥವಾ ಕಾಲಮ್ ವ್ಯಾಲ್ಯೂ ಇದೆ, ಅದನ್ನು ನೀವು ಈ ಒಂದು ಪರ್ಟಿಕ್ಯುಲರ್ ರೇಂಜಲ್ಲೇ ಹಾಕಬೇಕು ಅಂಥೇಳಿ ರೂಲ್ ಮಾಡ್ತಿದ್ದೀರಾ. ಆ ರೇಂಜ್ ಬಿಟ್ಟು ದಾಟಿ ನಿಮಗೇನಾದ್ರು ವ್ಯಾಲ್ಯೂ ಬಂತು ಅಂದರೆ ನೀವು ಅದನ್ನು ಅಲೋ ಮಾಡಬಾರ್ದು. ಅಂಥ ಟೈಮಲ್ಲಿ ನಾವು ಯೂಸ್ ಮಾಡೋ ಕನ್ಸ್ಟೆಂಟ್ ಯಾವ್ದು ಹೇಳಿ? ನಿಮ್ಮ ಚೆಕ್ ಕನ್ಸ್ಟೆಂಟ್ಸ್. ಓಕೆ, ಸಿ ಇಟ್ ಪರ್ಫಾರ್ಮ್ಸ್ ದ ಚೆಕ್ ಆನ್ ದ ವ್ಯಾಲ್ಯೂಸ್ ಬಿಫೋರ್ ಸ್ಟೋರಿಂಗ್ ದೆಮ್ ಇನ್ ಟು ಯುವರ್ ಡೇಟಾಬೇಸ್. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಐ ಟೆಲ್ ಯಾರೇ ಸ್ಟೂಡೆಂಟು ತಮ್ಮ ಏಜ್ ವ್ಯಾಲ್ಯೂ ಬೇಡ ಈಗ ಸ್ಟೂಡೆಂಟ್ ಐ ಡಿ ಹೇಳ್ತೀನಿ. ಯಾರೇ ಸ್ಟೂಡೆಂಟು ನಿಮ್ಮ ಸ್ಟೂಡೆಂಟ್ ಐ ಡಿ ಹಾಕ್ತಾ ಇದ್ದೀರಾ ಅಂದರೆ ಈ ಸೆಕ್ಷನಿಗೆ ಅದು 100 ಮೇಲೆ ಇರಬೇಕು. 100 ಮೇಲೆ ಇರಬೇಕು. ಅವಾಗ ಹೆಂಗೆ ಬರೀತೀರಾ ಅಂದರೆ ನೀವು ಎಕ್ಸಾಂಪಲಲ್ಲಿ ನೋಡ್ಬೋದು. SID ಅನ್ನೋದು ನನ್ನ ಆಟ್ರಿಬ್ಯೂಟು, ಅದು ಇಂಟು ನಾಟ್ನಲ್ ಆಗಿದೆ. ಸೊ ಚೆಕ್ ಅನ್ನೋದನ್ನು ಬರೀಬೇಕು ಅಂದರೆ ಹೇಗೆ ಬರೀತೀರಾ? ಕೀವರ್ಡು CHECK ಅಂತೇಳಿ ಬ್ರ್ಯಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. ಆ ಬ್ರ್ಯಾಕೆಟ್ ಒಳಗೆ ನಿಮ್ಮ ಕಂಡೀಷನ್ಸ್ನ ಕೊಡಬೇಕು. ನಾನು ಏನಂತ ಕಂಡೀಷನ್ ಹೇಳಿದ್ದೀನಿ ಅಂದರೆ ಸ್ಟೂಡೆಂಟ್ ಐ ಡಿ ಶುಡ್ ಬಿ ಗ್ರೇಟರ್ ದ್ಯಾನ್ 100. ಸೊ ಅದನ್ನು ಹೆಂಗೆ ಬರ್ದಿದ್ದೀರಾ? ಚೆಕ್ ಆಫ್ SID ಈಸ್ ಗ್ರೇಟರ್ ದ್ಯಾನ್ ವಾಟ್? 100. ಅರ್ಥ ಆಯ್ತಾ? ಹೌ ವಿ ಶುಡ್ ಯೂಸ್ ದ ಚೆಕ್ ವ್ಯಾಲ್ಯೂ? See, we'll continue with this. See, it's like condition checking before saving the data into your column. ಇದೊಂಥರ ಕ್ಲೈಂಟ್ ಸೈಡ್ ವ್ಯಾಲಿಡೇಷನ್ ಮಾಡ್ದಂಗೆ ನೀವು. ಫಾರ್ ಎಕ್ಸಾಂಪಲ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರಾಜೆಕ್ಟ್ಸ್ ಮಾಡುವಾಗ ಯೂಸರ್ ಡೇಟಾನ ಸ್ಟೋರ್ ಮಾಡೋ ಮುಂಚೆನೇ ವ್ಯಾಲಿಡೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಅದನ್ನು ನಾವು ಜಾವಾ ಸ್ಕ್ರಿಪ್ಟ್ಸಲ್ಲಿ ಮಾಡ್ತೀವಿ ಸುಮಾರು ಪ್ರಾಜೆಕ್ಟ್ಸಲ್ಲಿ. ಈವನ್ ಇನ್ SQL ಆಲ್ಸೋ ಯು ಕ್ಯಾನ್ ಡೂ ಸಮ್ ಟು ಎ ಸಿಂಪಲ್ ಲೆವೆಲ್ ಸಮ್ ವ್ಯಾಲಿಡೇಷನ್ ಕ್ಯಾನ್ ಬಿ ಡನ್ ಇನ್ ಯೋರ್ ಡೇಟಾ ಆರ್ ವ್ಯಾಲ್ಯೂ ಚೆಕಿಂಗ್ ಕ್ಯಾನ್ ಬಿ ಡನ್ ಇನ್ ಯೋರ್ ಡೇಟಾ. ಆ ವ್ಯಾಲ್ಯೂ ಚೆಕಿಂಗ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಿರೋದು ಯಾವುದು? ನಿಮ್ಮ ಚೆಕ್ ಆಟ್ರಿಬ್ಯೂಟ್. Okay, so when this constraint is been set on a column, it ensures that the specific column must have the value falling in a specific range.
ಅರ್ಥ ಆಯ್ತಾ? ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಬರ್ದಿಲ್ಲ, ನಾನು ಹೇಳ್ತೀನಿ, ನೀವೇ ಹೇಳಿ. ಅದೇನು ಅಂದರೆ, ಯು ನೀಡ್ ಟು ಕ್ರಿಯೇಟ್ ಎ ಸ್ಟೂಡೆಂಟ್ ಟೇಬಲ್ ಅಗೇನ್ ಆ್ಯಂಡ್ ಯು ಶುಡ್ ಮೇಕ್ ಶ್ಯೂರ್ ದಟ್ ದ ಏಜ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಬಿಟ್ವೀನ್ 18 to 30. ನಿಮ್ಮ ಏಜ್ ಎಷ್ಟಿರಬೇಕು? ಇಟ್ ಶುಡ್ ಬಿ 18 to 13, ಯಾಕಂದರೆ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು. ಆವಾಗ ನೀವು ನೋಡಿ, ಇಲ್ಲಿ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಹಾಗೆ ಇದೆ, SIDನೂ ಅದೇ ರೀತಿ ಬರೀತೀರಾ, ನೇಮ್ ಎಲ್ಲ ಆಯಿತು. ಏಜ್ ಇಂಟ್ ಅಂತ ಮಾತ್ರ ಬರೆದಿದ್ದೀರಾ, ಅಲ್ಲಿ ಪಕ್ಕ ಏನು ಬರೀಬೇಕು ಹೇಳಿ? ಎಸ್ ಥಿಂಕ್ ಆಫ್ ಇಟ್. ಏಜ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ 18 ಆ್ಯಂಡ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ 30 ಅಂದರೆ ಹೇಗೆ ಬರೀಬೇಕು ಹೇಳಿ? ಇಂಟ್ ಆದಮೇಲೆ ಎಸ್ ವಿ ಹ್ಯಾವ್ ಟು ರೈಟ್ CHECK ಚೆಕ್ ಅಂತ ಬರೀಬೇಕು, ಬ್ರಾಕೆಟ್ ಓಪನ್ ಮಾಡಬೇಕು, ಏಜ್ ಗ್ರೇಟರ್ ದ್ಯಾನ್ ಸಿಂಬಲ್ ಹಾಕ್ಬಿಟ್ಟು 18 ಅಂತ ಬರೀರಿ. ಆಮೇಲೆ ಲಾಜಿಕಲ್ ಆ್ಯಂಡ್ ಸಿಂಬಲ್ ಬರುತ್ತಲ್ಲ, ಆಂಪರ್ಸೆಂಡ್ 2 ಹಾಕ್ಬಿಟ್ಟು, ಮತ್ತು ಏಜ್ ಈಸ್ ಲೆಸ್ ದ್ಯಾನ್ 30 ಅಂತೇಳಿ ಬ್ರಾಕೆಟ್ ಕ್ಲೋಸ್ ಮಾಡಿ. ಬರೆದ್ರಾ? ಐ ಥಿಂಕ್ ಎವ್ರಿಬಡಿ ಕೇಮ್ ಟು ನೋ, ಇಸ್ಂಟ್ ಇಟ್? ಅರ್ಥ ಆಯ್ತಲ್ವಾ? ಇದೇ ರೀತಿ ನೀವು ಕಲಿಬೇಕು ಅಂದರೆ ನೀವೇ ಒಂದು ಟೇಬಲ್ ಕ್ರಿಯೇಟ್ ಮಾಡಿ, ಅದಕ್ಕೆ ನಿಮ್ಮದೇ ಒಂದು ಸೆಲ್ಫ್ ಏನಾದ್ರು ಥಿಂಕ್ ಮಾಡಿಬಿಟ್ಟು ಒಂದೊಂದು ಆಟ್ರಿಬ್ಯೂಟ್ ಒಂದೊಂದು ಕಂಡೀಷನ್ಸ್ ಹಾಕ್ತಾ ಹೋಗಿ, ಸೊ ದಟ್ ಯು ವಿಲ್ ನೆವರ್ ಫರ್ಗೆಟ್ ಹೌ ಟು ಯೂಸ್ ಎ ಚೆಕ್ ಆಟ್ರಿಬ್ಯೂಟ್, ಚೆಕ್ ಕನ್ಸ್ಟ್ರೆಂಟ್. ಅರ್ಥ ಆಯ್ತಾ? ನಾಟ್ ನಲ್ ಕಾಲಮಲ್ಲಿ ಏನಾದ್ರು ಒಂದು ವ್ಯಾಲ್ಯೂ ಇರಲೇಬೇಕು ಅಂದರೆ ಯೂಸ್ ಮಾಡೋದು ಯಾವುದು? ನಾಟ್ ನಲ್. ಓಕೆ, ಸೊ ಸೆಕೆಂಡ್ ಯಾವುದಿದೆ ನಮಗೆ? ಕನ್ಸ್ಟೆಂಟ್ ಯಾವ್ದು ಯೂಸ್ ಮಾಡಿದ್ದೀವಿ ನಾವು? ಯುನಿಕ್ ಆಗಿರಬೇಕು ಅಂದರೆ ಯುನಿಕ್ ಕೀವರ್ಡ. ಚೆಕ್ ಮಾಡಬೇಕು ಅಂದರೆ ವಿಲ್ ಯೂಸ್ ವಾಟ್ ಯುವರ್ ಚೆಕ್ ದೆ. ಸೊ 3 ಆಯ್ತಲ್ವಾ? ನೌ ವಿಲ್ ಮೂವ್ ಆನ್ ಟು ಯುವರ್ 4th one, ದಟ್ ಈಸ್ ವಾಟ್ ಯುವರ್ ಡಿಫಾಲ್ಟ್ ದೆ. ಸೊ ರಿಮೆಂಬರ್, ದಿಸ್ ಈಸ್ ಆಲ್ಸೋ ಮೋಸ್ಟ್ಲಿ ಯೂಸ್ಡ್ ಇನ್ ಲಾಟ್ ಆಫ್ ಕ್ಯಾಲ್ಕುಲೇಷನ್ ಪರ್ಪಸ್ ದೇರ್. the default constraint provides a default value to a column when there is no value provided while inserting a record into a table. ಅಂದರೆ ಈಗ ಯಾವುದೋ ಒಂದು ಟೇಬಲ್ ಇಲ್ಲ ಒಂದು ರೆಕಾರ್ಡ್ ವ್ಯಾಲ್ಯೂಸ್ನ ನೀವು ಇನ್ಸರ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾವುದೋ ಒಂದು ವ್ಯಾಲ್ಯೂನ ನೀವು ಮಿಸ್ ಮಾಡಿದ್ದೀರಾ. ಅವಾಗ ನಾರ್ಮಲಿ ನಲ್ ವ್ಯಾಲ್ಯೂ ಹೋಗಬೇಕಲ್ವಾ? ಆದರೆ ಮಿಸ್ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಡಿಫಾಲ್ಟ್ ವ್ಯಾಲ್ಯೂ ನಾನು ಫಿಕ್ಸ್ ಮಾಡಿರ್ತೀನಿ, ಹಾಕಿದ್ರೆ ಆ ವ್ಯಾಲ್ಯೂ ಬರಲಿ, ಇಲ್ಲಾಂದರೆ ನಾನು ಹೇಳಿ ಡಿಫಾಲ್ಟ್ ವ್ಯಾಲ್ಯೂ ಬರಲಿ ಅಂತೇಳಿ. ಆವಾಗ ನಾವೇನು ಕನ್ಸ್ಟ್ರೆಂಟ್ನ ಯೂಸ್ ಮಾಡ್ತೀವಿ? ಡಿಫಾಲ್ಟ್ ಕನ್ಸ್ಟ್ರೆಂಟ್. ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ ಫೀ ಕಟ್ತಾರಲ್ವಾ, ಫೀಸ್ ಕಟ್ಟುವಾಗ ಎಕ್ಸಾಮ್ ಫೀಸು ಎಲ್ಲ ಸ್ಟೂಡೆಂಟಿಗೂ ಡಿಫಾಲ್ಟು 10,000 rupees ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಸೆಕ್ಷನಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಅಥವಾ ನಿಮ್ಮ ಸೆಕ್ಷನಲ್ಲಿ 60 ಸ್ಟೂಡೆಂಟ್ಸ್ ಇದ್ದೀರಾ. ಈಗ 60 ಸ್ಟೂಡೆಂಟ್ಸು ಕೂಡ ಫೀ ಪೇಸ್ ಮಾಡೋದು ಈಕ್ವಲಿ ಎಲ್ರಿಗೂ ಕೂಡ ಎಷ್ಟು ಫೀಸ್ ಇದೆ? 10,000 rupees. ಆವಾಗ ನೀವು ಆ ಟೇಬಲ್ನ ಇನ್ಸರ್ಟ್ ಮಾಡುವಾಗ ಪ್ರತಿ ಸತಿ 10,000 ಹಾಕೋದೇನು ಬೇಕಾಗಿಲ್ಲಲ್ವಾ? ಯಾಕಂದರೆ ಫಿಕ್ಸ್ ತಾನೇ ಅದು. By default it is what 10,000 for every alva. So at that time what you can do is you can when creating your table only you can put a constraint called as default is 10,000. ಆವಾಗ ನೀವು ಇನ್ಸರ್ಟ್ ಮಾಡುವಾಗ ಏನು ವ್ಯಾಲ್ಯೂ ಹಾಕೋದು ಬೇಡ, ಡೈರೆಕ್ಟಾಗಿ 10,000 ಅಂತೇಳಿ ಎಲ್ಲದಕ್ಕೂ ಅಸ್ಯೂಮ್ ಆಗೋದು. ಅರ್ಥ ಆಯ್ತಾ? ಈಸಿ ಆಗ್ತಿದೆ ಅಲ್ವಾ ವರ್ಕು? ಅಸ್ಯೂಮ್ ಮಾಡಿ, ಈಗ ನಿಮ್ಮ ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಒಂದು 10,000 ಹುಡುಗರು ಇದ್ದಾರೆ ಅಂದ್ಕೊಳ್ಳಿ, 10,000 ಸ್ಟೂಡೆಂಟ್ಸ್ ಆರ್ ದೇರ್. ಎಲ್ರದ್ದು ಕಾಮನ್ ಫೀಸ್ ಇದ್ದಾಗ 10,000 ರೆಕಾರ್ಡ್ಸಿಗೂ ಒಂದೊಂದು ವ್ಯಾಲ್ಯೂ ಇನ್ಸರ್ಟ್ ಮಾಡೋದು ಉಳಿತಲ್ವಾ? isn't it? So that is an advantage of using this default constraint. ಅರ್ಥ ಆಯ್ತಲ್ವಾ? ಸೊ ನೋಡಿ, we have created a table called student with roll number as not null, student name as not null, student age as not null. ಎಕ್ಸಾಮ್ ಫೀಸ್ನ ಡಿಫಾಲ್ಟ್ ಹೆಂಗೆ ಮಾಡಿದ್ದೀನಿ ನೋಡಿ, ಎಕ್ಸಾಮ್ ಫೀಸ್ ಸ್ಪೇಸ್ int ಡೇಟಾ ಟೈಪ್ ಸ್ಪೇಸ್ ಡಿಫಾಲ್ಟ್ ಕೀವರ್ಡ್ ಹಾಕ್ಬಿಟ್ಟು ಮುಂದೇನು ವ್ಯಾಲ್ಯೂ ಹಾಕಿದ್ದೀರಾ? 10,000 ಹಾಕ್ಬಿಟ್ಟು ಸ್ಟೂಡೆಂಟ್ ಅಡ್ರೆಸ್ಸು ಪ್ರೈಮರಿ ಕೀ ಅದು ನಿಮ್ಮ ರೋಲ್ ನಂಬರ್ ಆ್ಯಂಡ್ ಕ್ಲೋಸ್. ಸೊ ಈ ಟೇಬಲ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ವಿ ಹ್ಯಾವ್ ಸೆಟ್ ದ ಡಿಫಾಲ್ಟ್ ವ್ಯಾಲ್ಯೂ ಆಫ್ ಯುವರ್ ಎಕ್ಸಾಮ್ ಫೀಸ್ ಕಾಲಮ್ ಟು ವಾಟ್? 10,000 ಬೈ ಯೂಸಿಂಗ್ ವಿಚ್ ಕನ್ಸ್ಟ್ರೆಂಟ್? ಡಿಫಾಲ್ಟ್ ಕನ್ಸ್ಟ್ರೆಂಟ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಲ್ವಾ? ಓಕೆ, ಎಸ್. ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಯುವರ್ ಕೀ ಕನ್ಸ್ಟ್ರೆಂಟ್ಸ್. ನಾವು ಹೇಳಿದ್ದೀವಿ ಈ ಕೀ ಕನ್ಸ್ಟ್ರೆಂಟ್ಸಲ್ಲಿ ಎರಡಿದೆ, ಒಂದು ಪ್ರೈಮರಿ ಕೀ, ಇನ್ನೊಂದು ಯಾವುದು ನಿಮ್ಮ ಫಾರಿನ್ ಕೀನ ಯೂಸ್ ಮಾಡೋಣಂತೆ. when you are creating a database or when you are creating a table, very important constraint is called as a primary key. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ರೆ ಅದರಲ್ಲಿ ಸುಮಾರು ಟೇಬಲ್ಸ್ ಬರುತ್ತಲ್ವಾ. ಈಗ ಒಂದು ಡೇಟಾಬೇಸಲ್ಲಿ ಇದೇ ಟೇಬಲ್ ಅಂಥೇಳಿ ಯುನೀಕಾಗಿ ಐಡೆಂಟಿಫೈ ಮಾಡಬೇಕು ಅಂದರೆ ಆ ಟೇಬಲಲ್ಲಿ ನಮಗೇನಿರಬೇಕು ಅಂದರೆ ಒಂದು ಪ್ರೈಮರಿ ಕೀ ಇರಬೇಕು. ಏನಿರಬೇಕು? ಪ್ರೈಮರಿ ಕೀ. ಸೊ ಈ ಪ್ರೈಮರಿ ಕೀ ಯೂಸ್ ಏನು ಅಂದರೆ, ಇಟ್ ಯುನೀಕ್ಲಿ ಐಡೆಂಟಿಫೈಸ್ ಎ ಪರ್ಟಿಕ್ಯುಲರ್ ಟೇಬಲ್. ಅರ್ಥ ಆಯ್ತಾ? ಮತ್ತು ಈ ಪ್ರೈಮರಿ ಕೀ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಅಂತೀಗ. ಎ ಪ್ರೈಮರಿ ಕೀ ಯುನೀಕ್ಲಿ ಐಡೆಂಟಿಫೈಸ್ ಈಚ್ ರೆಕಾರ್ಡ್ ಇನ್ ಎ ಟೇಬಲ್. ಒಂದು ಟೇಬಲ್ ಇರೋ ಪ್ರತಿಯೊಂದು ರೆಕಾರ್ಡ್ನು ಕೂಡ ಯುನೀಕಾಗಿ ಐಡೆಂಟಿಫೈ ಮಾಡೋದಕ್ಕೆ ನಾವು ಪ್ರೈಮರಿ ಕೀನ ಯೂಸ್ ಮಾಡ್ತೀವಿ. ಇಟ್ ಮಸ್ಟ್ ಹ್ಯಾವ್ ಯುನೀಕ್ ವ್ಯಾಲ್ಯೂಸ್ ಆ್ಯಂಡ್ ಇಟ್ ಶುಡ್ ನಾಟ್ ಕಂಟೈನ್ ಎನಿ ನಲ್. ಈ ಪ್ರೈಮರಿ ಕೀದು 2 ಕನ್ಸ್ಟ್ರೆಂಟ್ಸ್ ಏನು, ಕಂಡೀಷನ್ಸ್ ಏನು ಡಿಫಾಲ್ಟ್ ಅಂದರೆ, ಇದರಲ್ಲಿ ನೀವು ನಲ್ ವ್ಯಾಲ್ಯೂ ಹಾಕಂಗಿಲ್ಲ ಮತ್ತು ಇದರಲ್ಲಿ ಯುನೀಕ್ ವ್ಯಾಲ್ಯೂಸೇ ಇರಬೇಕು ಯಾವಾಗಲೂ. ಅರ್ಥ ಆಯ್ತಲ್ವಾ? ಸೊ ಇನ್ ದ ಬಿಲೋ ಎಕ್ಸಾಂಪಲ್ ಯು ಕ್ಯಾನ್ ಫೈಂಡ್ ಔಟ್ ದಟ್ ಈ ಸ್ಟೂಡೆಂಟ್ ಟೇಬಲಲ್ಲಿ ನಮ್ಮ ರೋಲ್ ನಂಬರ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇದೆ ಅಥವಾ ಒಂದು ಕಾಲಮ್ ಇದೆ, ಅದನ್ನು ನಾನು ಪ್ರೈಮರಿ ಕೀ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಸೊ ಇನ್ ದ ಬಿಲೋ ಟೇಬಲ್ ದ ರೋಲ್ ನಂಬರ್ ಫೀಲ್ಡ್ ಈಸ್ ಮಾರ್ಕ್ಡ್ ಆಸ್ ಎ ಪ್ರೈಮರಿ ಕೀ.
That means the roll number field cannot have a duplicate value and it cannot contain a null value. ಅರ್ಥ ಆಯ್ತಾ? ಸೊ ಅದನ್ನು ಪ್ರೈಮರಿ ಕೀ ಹೇಗೆ ಮಾಡಬೇಕು ಅಂತೇಳಿ ಜಸ್ಟಿಗೆ ಹೇಳಿದ್ದೀವಲ್ವಾ. ಸೊ ಫಸ್ಟ್ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂತ ಬರೆದಿದ್ದೀವಿ. ಅದಾದಮೇಲೆ ನಿಮ್ಮ ರೋಲ್ ನಂಬರ್ ಇಂಟ್ ವಿಚ್ ಇಸ್ ನಾಟ್ ನಲ್, ಸ್ಟೂಡೆಂಟ್ ನೇಮ್ varchar which is not null and unique, ಸ್ಟೂಡೆಂಟ್ ಏಜ್ ಈಸ್ ನಾಟ್ ನಲ್ ಆ್ಯಂಡ್ ಸ್ಟೂಡೆಂಟ್ ಅಡ್ರೆಸ್ ಈಸ್ ಯುನೀಕ್. ಲಾಸ್ಟಿಗೆ ಇದರಲ್ಲಿ ರೋಲ್ ನಂಬರ್ ಪ್ರೈಮರಿ ಕೀ ಅಂತ ಹೇಳಬೇಕು ಅಂದರೆ ಲಾಸ್ಟಿಗೆ ಬಂದು ಏನಂತ ಬರೀಬೇಕು ನೀವು ಒಂದು ಕೀವರ್ಡ್ ಪ್ರೈಮರಿ ಕೀ ಸ್ಪೇಸ್ ಕೊಟ್ಟು ಬ್ರಾಕೆಟಲ್ಲಿ ಯಾವುದು ಅಟ್ರಿಬ್ಯೂಟ್ ಅಂತ ಬರೀಬೇಕು, ಯಾವುದಂತೇಳಿ ರೋಲ್ ನಂಬರ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಹಾಕಿದ್ರೆ ಅರ್ಥ ಆಯ್ತಾ. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಮೇಕ್ ದ ಸ್ಪೆಸಿಫಿಕ್ ಕೀ ಆ್ಯಸ್ ಎ ಪ್ರೈಮರಿ ಕೀ. ಅರ್ಥ ಆಯ್ತಲ್ವಾ. ಸೊ ಪ್ರೈಮರಿ ಕೀ ಏನು ಅಂಥೇಳಿ ನಿಮಗೆ ವೈವಾಸಲ್ಲಿ ಖಂಡಿತ ಕೇಳ್ತಾರೆ, ಇಂಟರ್ವ್ಯೂಸ್ ಕ್ವಶನ್ ಇದು. ವಾಟ್ ಯು ಮೀನ್ ಬೈ ಪ್ರೈಮರಿ ಕೀ, ವೈ ಇಟ್ ಈಸ್ ನೀಡೆಡ್ ಅಂತಾರೆ. ಒನ್ ಲೈನ್ ಸ್ಟೇಟ್ಮೆಂಟ್. ಪ್ರೈಮರಿ ಕೀ ಈಸ್ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ಇಟ್ ವಿಲ್ ಯುನೀಕ್ಲಿ ಐಡೆಂಟಿಫೈ ಈಚ್ ರೆಕಾರ್ಡ್ ಇನ್ ಎ ಟೇಬಲ್. ಒಂದು ಟೇಬಲಲ್ಲಿ 1,00,000 ರೆಕಾರ್ಡ್ಸ್ ಇದ್ರೂ ಕೂಡ ಯುನೀಕಾಗಿ ಇದೇ ರೆಕಾರ್ಡ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ನಾನು ಯೂಸ್ ಮಾಡೋದೇ ಅದು ನಮ್ಮ ಪ್ರೈಮರಿ ಕೀ. ಅರ್ಥ ಆಯ್ತಾ. ಈಗ ಸ್ಟೂಡೆಂಟಿಗೆ ರೋಲ್ ನಂಬರ್ ಹೇಗೆ ಯುನೀಕ್ ಆಗಿರುತ್ತೋ ಅದೇ ರೀತಿ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾವು ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ತೊಗೊಂಡ್ರೆ ಅವ್ರನ್ನ ಯುನೀಕಾಗಿ ಐಡೆಂಟಿಫೈ ಮಾಡೋದಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಡಿಯಾದಿಂದ ಏನಾಗಿದೆ, ಎಸ್ ಯು ಹ್ಯಾವ್ ಆಧಾರ್ ನಂಬರ್ ಮಾಡ್ಬೋದಲ್ವಾ. ಪ್ರತಿಯೊಬ್ಬರಿಗೂ ಆಧಾರ್ ನಂಬರು ಯುನೀಕ್ ಆಗಿರುತ್ತೆ. ನನ್ನ ಆಧಾರ್ ನಂಬರ್ ನಿನಗಿರಲ್ಲ, ನಿಮ್ದು ಇನ್ನೊಬ್ರಿಗಿರಲ್ಲಲ್ವಾ. ಹಾಗಾಗಿ ಈ ಆಧಾರ್ ಕಾರ್ಡ್ನ ನಾವು ಪ್ರೈಮರಿ ಕೀ ಅಂತ ತೊಗೊಬೋದು. ಅರ್ಥ ಆಯ್ತಾ. ಈಗ ಒಂದು ಕಂಪ್ನಿಯಲ್ಲಿ ಎಂಪ್ಲಾಯಿ ಅಂತ ತೊಗೊಂಡ್ರೆ ಅದರಲ್ಲಿ ರೋಲ್ ನಂಬರ್ ಇದ್ದಂಗೆ ಅಲ್ಲೇನಿರುತ್ತೆ ಹೇಳಿ. Yes, you can guess. Yes, exactly. Employee ID, which is unique, isn't it? In the same way, you can have primary keys for all your table if you observe it properly. Okay? ಅರ್ಥ ಆಯ್ತಲ್ವಾ ಪ್ರೈಮರಿ ಕೀ ಅಂದರೆ ಏನು ಅಂತ ಹೇಳ್ಬಿಟ್ಟು. Now we'll move on to the next one, is your foreign key. See, this foreign key, it is very closely related to your primary key. ಹೇಗೆ ಅಂತ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ. ಈ ಫಾರಿನ್ ಕೀ ಕಾನ್ಸೆಪ್ಟ್ ಹೇಳಬೇಕು ಅಂದರೆ ಮಿನಿಮಮ್ 2 ಟೇಬಲ್ ಇರಬೇಕು ಮತ್ತು ಈ 2 ಟೇಬಲ್ ಮಧ್ಯದಲ್ಲೂ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಟೇಬಲ್ 1 ಇದೆ, ಅದರಲ್ಲಿ ಒಂದು ಪ್ರೈಮರಿ ಕೀ ಇದೆ. ಟೇಬಲ್ 2 ಇದೆ, ಅದರಲ್ಲಿ ಒಂದು ಫಾರಿನ್ ಕೀ ನೀವು ಮಾಡಬೇಕು ಅಂದರೆ ಫಾರಿನ್ ಕೀ ಈಸ್ ಆಲ್ವೇಸ್ ಎ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ನಾವು ಇಟ್ಕೊಳ್ಳಿ, ಫಾರಿನ್ ಕೀ ಈಸ್ ವಾಟ್ ಆಲ್ವೇಸ್ ಎ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಒಂದು ಟೇಬಲಿನ ಪ್ರೈಮರಿ ಕೀನ ನೀವು ಇನ್ನೊಂದು ಯಾವುದೋ ಟೇಬಲಲ್ಲಿ ಯೂಸ್ ಮಾಡಬೇಕು ಅಂದರೆ ಆವಾಗ ಆ ಕೀಯಲ್ಲಿ ಏನಂತ ಕರಿತೀವಿ ನಾವು, ಫಾರಿನ್ ಕೀ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಾ. ಸೊ ಇದನ್ನ ಇಲ್ಲಿ ಕಲಿಯೋಣಂತೆ ಹೇಗೆ ಅಂತೇಳಿ. ಸಿ ಎ ಫಾರಿನ್ ಕೀಸ್ ಆರ್ ದ ಕಾಲಮ್ಸ್ ಆಫ್ ಎ ಟೇಬಲ್ ದಟ್ ಪಾಯಿಂಟ್ಸ್ ಟು ದ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ರಿಮೆಂಬರ್ ದಿಸ್ ಒನ್. ಫಾರಿನ್ ಕೀ ಅಂದರೆ ದಿಸ್ ಈಸ್ ರೆಫರಿಂಗ್ ಟು ದ ಪ್ರೈಮರಿ ಕೀ ಆಫ್ ಅನದರ್ ಟೇಬಲ್. ಸಿಂಪಲ್. ಅರ್ಥ ಆಯ್ತಲ್ಲ, ಇನ್ನು ಯಾವತ್ತೂ ಮರಿಬಾರ್ದು ಇದು. ಸಿ ದಿಸ್ ಫಾರಿನ್ ಕೀ ಈಸ್ ಯೂಸ್ ಟು ರಿಲೇಟ್ ಟು ಟೇಬಲ್. ಓಕೆ. Foreign key constraints is also used to restrict the actions that could destroy the link between the table. ಈಗ ಫಾರಿನ್ ಕೀ ಯೂಸ್ ಮಾಡಿದ್ರೆ ನೀವು ಇನ್ನೊಂದು ಟೇಬಲ್ನ ಸಿಂಪಲಾಗಿ ಡಿಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ಲಿಂಕ್ ಇರುತ್ತೆ. ಸೊ ಅವಾಗ ನೀವು ಡಿಲೀಟ್ ಮಾಡಬೇಕು ಅಂದರೆ ಅದನ್ನು ಹೋಗೋದ್ರು ಪ್ರೈಮರಿ ಕೀ ಇರೋ ಅಂತ ಒಂದು ಟೇಬಲ್ ಡಿಲೀಟ್ ಮಾಡಿ ಬಂದು ಇದನ್ನು ಡಿಲೀಟ್ ಮಾಡಬೇಕಾಗತ್ತೆ. ಓಕೆ, ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೊಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀವಿ, ಅದ್ರ ಹೆಸರೇನು ಅಂದರೆ ಆರ್ಡರ್ ಡೀಟೇಲ್ಸ್ ಅಂತೇಳಿ. ಅದ್ರ ಹೆಸರೇನು ಆರ್ಡರ್ ಡೀಟೇಲ್. ಇದಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ, ಆ ಟೇಬಲ್ ಹೆಸರೇನು ಅಂದರೆ ಕಸ್ಟಮರ್ ಡೀಟೇಲ್. ಸೊ ಇಲ್ಲಿ 2 ಟೇಬಲ್ ಯಾವ್ದು, ಮೊದಲನೇದು ಕಸ್ಟಮರ್ ಡೀಟೇಲ್ ಅಂತೇಳಿ, ಇನ್ನೊಂದು ಯಾವುದು ನಿಮ್ಮ ಆರ್ಡರ್ ಡೀಟೇಲ್. ನಾಪ್ಕರತ್ತಲ್ಲ, ಕಸ್ಟಮರ್ ಡೀಟೇಲ್ ಮತ್ತು ಆರ್ಡರ್ ಡೀಟೇಲ್. ಈ ಕಸ್ಟಮರ್ ಡೀಟೇಲಲ್ಲಿ ಒಂದು ಪ್ರೈಮರಿ ಕೀ ಇದೆ, CID ಅಂತೇಳಿ. CID ಅಂದರೆ ಕಸ್ಟಮರ್ ID. ಓಕೆ, ಇದು ಫಸ್ಟ್ ಟೇಬಲಲ್ಲಿರೋ ಪ್ರೈಮರಿ ಕೀ, ಅದು CID. ಈಗ ಸೆಕೆಂಡ್ ಟೇಬಲಲ್ಲಿ ನಾನು ಈ CIDನ ನೀವು ಯೂಸ್ ಮಾಡಬೇಕು ಫಾರಿನ್ ಕೀ ಅಂದರೆ ನೀವು ಆ ಟೇಬಲಿನ CIDನ ಈ ಸೆಕೆಂಡ್ ಟೇಬಲಲ್ಲಿ ಫಾರಿನ್ ಕೀ ಥರ ಯೂಸ್ ಮಾಡ್ಬೋದು. ಅದು ಹೇಗಂತ ನೋಡೋಣ ನೋಡಿ. ಯು ಕ್ರಿಯೇಟಿಂಗ್ ಯುವರ್ ಸೆಕೆಂಡ್ ಟೇಬಲ್ ಕಾಲ್ಡ್ ಆಸ್ ಆರ್ಡರ್ ಡೀಟೇಲ್. ಅದರಲ್ಲಿ ಪ್ರೈಮರಿ ಕೀ ಯಾವುದು, ಆರ್ಡರ್ ID ಈಸ್ ದ ಪ್ರೈಮರಿ ಕೀ. Order name varchar 60 which is a not null, and CID which is not from this table, it is from customer detail table, and that is the primary key of your customer ID. ಅದನ್ನ ನಾವು ಇಲ್ಲಿ ಫಾರಿನ್ ಕೀ ಅಂತ ಹೆಂಗೆ ಬರಿತೀವಿ ಅಂದರೆ CID ಸ್ಪೇಸ್ ಇಂಟ್ ಸ್ಪೇಸ್ ಫಾರಿನ್ ಕೀ ರೆಫರೆನ್ಸಸ್. ಹೇಗೆ ಬರಿಬೇಕು, ಫಾರಿನ್ ಕೀ ರೆಫರೆನ್ಸಸ್ ಅಂತ ಬರೆದ್ಬಿಟ್ಟು ಕೆಳಗಡೆ ಈ CID ಯಾವ ಟೇಬಲ್ ಇಂದು ಅಂತ ಹೇಳ್ಬಿಟ್ಟು ಬರಿಬೇಕು. ಯು ಆರ್ ರೈಟಿಂಗ್ ದೇರ್ ಕಸ್ಟಮರ್ ಅಂಡರ್ಸ್ಕೋರ್ ಡೀಟೇಲ್ಸಿನ ಟೇಬಲಿಂದ ಬರ್ತಾ ಇದೆ ಅಂತ ಹೇಳಿ ಬರೆದಿದ್ದೀವಿ. ಅರ್ಥ ಆಯ್ತಾ. ದಿಸ್ ಈಸ್ ಹೌ ಯು ಆರ್ ಮೇಕಿಂಗ್ ದ CID ಆಸ್ ಎ ಫಾರಿನ್ ಕೀ ಫಾರ್ ದ ಟೇಬಲ್ ಆರ್ಡರ್ ಡೀಟೇಲ್ಸ್ ವಿಚ್ ಈಸ್ ಇನ್ ಟರ್ನ್ ಎ ಪ್ರೈಮರಿ ಕೀ ಆಫ್ ದ ಟೇಬಲ್ ಕಸ್ಟಮರ್ ಡೀಟೇಲ್. ಅರ್ಥ ಆಯ್ತಾ. ಸೊ ನೋಡಿ, ಈ ಥರ ಫಾರಿನ್ ಕೀ ನೀವು ಮಾಡಿದಾಗ ಏನಾಯಿತು ಅಂದರೆ ಇಲ್ಲಿ ಒಂದು 2 ಟೇಬಲ್ ಮಧ್ಯ ಒಂದು ಲಿಂಕ್, ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಯಿತು. ಅರ್ಥ ಆಯ್ತಲ್ವಾ. ಇದನ್ನು ನಾವು ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಅಂತಲೂ ಕರಿಬೋದು. ಅರ್ಥ ಆಯ್ತಾ. ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಇನ್ ಕಸ್ಟಮರ್ ಡೀಟೇಲ್ ಟೇಬಲ್, ನಮ್ಮ ಮೊದಲನೇ ಟೇಬಲ್ಲು, CID ಏನು, ಎಸ್ ವೆರಿ ಗುಡ್, ಇಟ್ ಈಸ್ ಅ ಪ್ರೈಮರಿ ಕೀ ವಿಚ್ ಈಸ್ ಎ ಫಾರಿನ್ ಕೀ ಆಫ್ ಯುವರ್ ಆರ್ಡರ್ ಡೀಟೇಲ್ ಟೇಬಲ್.
ಅರ್ಥ ಆಯ್ತಲ್ವಾ? ಸೊ ದ ವ್ಯಾಲ್ಯೂ ದಟ್ ಈಸ್ ಎಂಟರ್ಡ್ ಇನ್ ದ ಸಿ ಐ ಡಿಯಲ್ಲಿರೋ ಒಂದು ವ್ಯಾಲ್ಯೂ ವಿಚ್ ಇಸ್ ಸೆಟ್ ಆಸ್ ಎ ಫಾರಿನ್ ಕೀ ಇನ್ ಯುವರ್ ಆರ್ಡರ್ ಡೀಟೇಲ್ ಟೇಬಲ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ಯುವರ್ ಕಸ್ಟಮರ್ ಡೀಟೇಲ್ ಟೇಬಲ್ ವಿಚ್ ಇಸ್ ಸೆಟ್ ಆಸ್ ಎ ಪ್ರೈಮರಿ ಕೀ. ಇದೇನು ಹೇಳ್ತಾ ಇದೆ ಅಂದರೆ, ಎರಡನೇ ಟೇಬಲ್ ಆಗಿರೋ ಆರ್ಡರ್ ಡೀಟೇಲಲ್ಲಿ ಕಸ್ಟಮರ್ ಐ ಡಿನ ನೀವು 100 ಅಂತ ಬರೆದ್ರೆ ಆ 100 ಅನ್ನೋದು ಮೊದಲನೇ ಟೇಬಲ್ ಕಸ್ಟಮರ್ ಡೀಟೇಲಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಅಲ್ಲಿ ಕಸ್ಟಮರ್ ಐ ಡಿ 100 ಇತ್ತು ಅಂದರೆ ಮಾತ್ರ ನೀವು ಇಲ್ಲಿ ಫಾರಿನ್ ಕೀಯಲ್ಲಿ 100 ಅನ್ನೋದನ್ನ ಯೂಸ್ ಮಾಡ್ಬೋದು. ನೀವು ಅಲ್ಲಿ 100 ಅನ್ನೋದಿಲ್ಲ ಅಂದರೆ ಇಲ್ಲಿ ಏನೇ ಕಾರಣಕ್ಕೂ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಇದೇ ರಿಲೇಷನ್ಶಿಪ್ನ ನಾನು ಹೇಳಿದ್ದು, ಅರ್ಥ ಆಯ್ತಾ? ಸೊ ದಿಸ್ ಪ್ರಿವೆಂಟ್ಸ್ ಇನ್ವ್ಯಾಲಿಡ್ ಡೇಟಾ ಟು ಬಿ ಇನ್ಸರ್ಟೆಡ್ ಇನ್ ಟು ಸಿ ಐ ಡಿ ಕಾಲಮ್ ಆಫ್ ಯುವರ್ ಆರ್ಡರ್ ಡೀಟೇಲ್. ಇದರ ಅಡ್ವಾಂಟೇಜ್ ಏನು ಅಂದರೆ, ನೀವು ಆರ್ಡರ್ ಡೀಟೇಲಲ್ಲಿ ಇಲ್ಲದೇ ಇರೋ ಆರ್ಡರಿಂದೆಲ್ಲ ಒಂದು ಕಸ್ಟಮರಿಂದೆಲ್ಲ ಡೀಟೇಲ್ಸ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವಾ? So till now dear students, we have understood about the different constraints as well as the key constraint. ಅದರಲ್ಲಿ ಯಾವ್ದು ಕಲ್ತಿದ್ದೀವಿ ಅಂದರೆ, ನಾವು ಫಸ್ಟು ನಮ್ಮ ನಾಟ್ನಲ್ಲಿ ಕಲ್ತಿದ್ದೀವಿ ಹೇಗೆ ಯೂಸ್ ಮಾಡಬೇಕು. ಸೆಕೆಂಡ್ ವಿ ಹ್ಯಾವ್ ಲರ್ನ್ಟ್ ಅಬೌಟ್ ಯುವರ್ ವಾಟ್ ವಿ ಹ್ಯಾವ್ ಲರ್ನ್ಟ್ ಯುವರ್ ಸೆಕೆಂಡ್ ಒನ್ ಏನು ಕಲ್ತಿದ್ದೀವಿ ಹೇಳಿ, ಯುನೀಕ್ ಅನ್ನೋದನ್ನು. ಯುನೀಕ್ ಆದಮೇಲೆ ಏನು ಕಲ್ತಿದ್ದೀವಿ, ಚೆಕ್ ಹೇಗೆ ಯೂಸ್ ಮಾಡಬೇಕು ಅಂಥೇಳಿ. ಆಮೇಲೆ ಡಿಫಾಲ್ಟ್ ಕಲ್ತಿದ್ದೀವಿ. ಫೈನಲಿ ಪ್ರೈಮರಿ ಕೀ ಮತ್ತು ನಿಮ್ಮ ಫಾರಿನ್ ಕೀ ಕನ್ಸ್ಟೆಂಟ್, ಟೋಟಲ್ 6 ಕೀ ಕನ್ಸ್ಟೆಂಟ್ಸ್ನ ನಾವಿಲ್ಲಿ ಕಲ್ತಿದ್ದೀವಿ. Okay, so today's session summary is the student is able to understand the definition of a constraint and the 2 primary and foreign keys there. So dear students, for further references and your examples, you can refer the book titled Fundamentals of Database System, authored by the Nawate, which is coming from the AW publication, and it's from 5th edition. Even you can refer the second book authored by Kaurth and Sudarshan, which is coming as 4th edition from your McGraw-Hill publication, and the title of the book is what? Database